ಸ್ಟೂಡೆಂಟ್ಸ್, ನಿಮ್ಮದು ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ನಾಳಿಂದ ನಿಮ್ಮ ದಸರಾ ಹಾಲಿಡೇಸು ಸ್ಟಾರ್ಟ್ ಆಗುತ್ತೆ. ಹಾಗೆ ಹಾಲಿಡೇಸ್ನಲ್ಲಿ ಎಂಜಾಯ್ ಮಾಡಿ, ಹಾಗೆ ಎಲ್ಲ ಕೊಟ್ಟಿರೋ ಹೋಮ್ವರ್ಕ್ ಕೂಡ ಕಂಪ್ಲೀಟ್ ಮಾಡಿಕೊಂಡು ತೊಗೊಂಬನ್ನಿ. ನಾಳಿಂದ ಹಾಲಿಡೇಸಾ ಮ್ಯಾಮ್? ಹೌದು, 15 ಡೇಸು ದಸರಾ ಹಾಲಿಡೇಸು. ಅರೆ ವಾವ್! ಓಕೆ ಸ್ಟೂಡೆಂಟ್ಸ್, ಎಂಜಾಯ್ ಯುವರ್ ಹಾಲಿಡೇಸ್. ಮೀಟ್ ಯು ಆಫ್ಟರ್ ದ ಹಾಲಿಡೇಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಆಯಿತು, ನಾಳಿಂದ ಹಾಲಿಡೇ ಸ್ಟಾರ್ಟಲ್ಲೇ. ಏನು ಪ್ಲ್ಯಾನ್ ನಿಂದು? ಏನೋ ನೋಡಬೇಕೇ, ಅಮ್ಮ ಏನು ಹೇಳ್ತಾರೆ ಹಾಗೆ. ನಿಂದೇನು? ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತೀನಿ. ಇಲ್ಲೇ ಇದೆಯಲ್ಲ, ತುಂಬ ದಿನ ಆಯ್ತು ಹೋಗಿ. ನಾವು ಪ್ರತಿ ವರ್ಷವೂ ದಸರಾ ನಮ್ಮ ಅಜ್ಜಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ. ಅದಕ್ಕೆ ನಮ್ಮ ಅಜ್ಜಿ ಮನೆಗೆ ಹೋಗಿ ಸೆಲೆಬ್ರೇಟ್ ಮಾಡ್ತೀವಿ. ಓ ಹೌದಾ? ಇಲ್ಲಿ ನಾವು ಈ ವರ್ಷ ನಮ್ಮ ಅಜ್ಜಿ ತಾತಗೆ ನಮ್ಮ ಮನೆಗೆ ಬಾ ಅಂತ ಹೇಳಿದ್ದೀವಿ. ಓ ಹೌದಾ? ಓಕೆನೇ. ಹಾಗಾದರೆ ನಾವು ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಆವತ್ತು ಸಿಗೋಣಂತೆ. ಹಾಂ ಓಕೆನೇ. ಹ್ಯಾಪಿ ಹಾಲಿಡೇಸ್. ಥ್ಯಾಂಕ್ ಯೂನೇ. ವಿಶ್ ಯು ದ ಸೇಮ್. ಅಮ್ಮ ಅಮ್ಮ. ಓ ಅನನ್ಯ, ಬಂದ್ಯಾ ಅಮ್ಮ? ಹಾಂ ಅಮ್ಮ. ಹೇಗಾಯಿತು ಎಕ್ಸಾಮು? ಎಲ್ಲ ಚೆನ್ನಾಗಿ ಬರೆದೆಯಲ್ಲ? ಹಾಂ ಅಮ್ಮ, ಎಕ್ಸಾಮ್ ಎಲ್ಲ ಚೆನ್ನಾಗಿತ್ತು, ಈಸಿ ಇತ್ತು, ಎಲ್ಲ ಚೆನ್ನಾಗೇ ಬರೆದಿದ್ದೀನಮ್ಮ. ಏನು ಬರೆದಿದೆಯೋ ಏನೋ, ನಿನ್ನ ಮಾರ್ಕ್ಸ್ ಬಂದಮೇಲೆ ಗೊತ್ತಾಗುತ್ತೆ. ಅಮ್ಮ ಈಗ ಯಾಕಮ್ಮ ಮಾರ್ಕ್ಸು? ಏನಿಲ್ಲಮ್ಮ, ಹಾಗೆ ಹೇಳಿದೆ ಅಷ್ಟೇ. ಅಮ್ಮ, ನಾಳಿಂದ ನಂದು ದಸರಾ ಹಾಲಿಡೇ ಸ್ಟಾರ್ಟ್ ಆಗುತ್ತೆ ಅಮ್ಮ. ಸೊ 15 ಡೇಸು ನಾನು ಮನೆಯಲ್ಲೇ ಇರ್ತೀನಿ, ಆರಾಮಾಗಿ ಎಂಜಾಯ್ ಮಾಡ್ಬೋದು. ದಸರಾ ಹಾಲಿಡೇಸು ಎದಕ್ಕೆ ಕೊಟ್ಟಿರ್ತಾರೆ ಗೊತ್ತಾ? ಎದಕ್ಕೆ? ಎಂಜಾಯ್ ಮಾಡೋಕ್ಕೆ. ಬೇರೆ ಎಂಜಾಯ್ ಮಾಡೋಕ್ಕೆ ಅಷ್ಟೇ ಅಲ್ಲ, ನೀನು ಈಗ ದೊಡ್ಡೋಳಾಗಿದೆಯಮ್ಮ. ಅಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು, ಮನೆ ಕ್ಲೀನ್ ಮಾಡೋಕ್ಕೆ, ಎಲ್ಲನೂ ಮಾಡೋಕ್ಕೆ. ಈ ಸತಿ ನಿಮ್ಮ ಅಜ್ಜಿ ತಾತನೂ ಬರ್ತಿದಾರಲ್ಲ, ಹಾಗಾಗಿ ಅವ್ರ ರೂಮು ಕ್ಲೀನ್ ಮಾಡಬೇಕು, ಎಲ್ಲ ಕ್ಲೀನ್ ಮಾಡಬೇಕು. ಹೌದಾ? ಮತ್ತು ಶಾಪಿಂಗ್ ಕೂಡ ಮಾಡೋಣಮ್ಮ. ಮೊದಲು ಕ್ಲೀನ್ ಮಾಡಿ ಆಮೇಲೆ ಎಲ್ಲ ಶಾಪಿಂಗ್ ಮಾಡೋಣಂತೆ. ಅಮ್ಮ ನನಗೆ ಈ ಸತಿ 3 ಡ್ರೆಸ್ ಬೇಕು ನೋಡಮ್ಮ. 3 ಡ್ರೆಸ್ಸಾ? ಮೊನ್ನೆನೇ ತೊಗೊಂಡಿದೆಯಲ್ಲೇ, ಅದನ್ನೇ ಏನೋ ಓಪನ್ ಮಾಡಿಲ್ಲ, ಆಗಲೇ ಮತ್ತೆ 3 ಡ್ರೆಸ್ ಬೇಕಾ ನಿಂಗೆ? ಹೌದಮ್ಮ. ಸರಿ, ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ, ಎಲ್ಲ ಇದು ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡು. ಅಮ್ಮ, ನಾನು ಹಿಂಗೊಂದು ಕೇಳ್ತೀನಿ, ಈ ದಸರಾ ಹಬ್ಬ ಎಲ್ಲ ಬಂದಾಗ ಮನೆ ಎಲ್ಲ ಯಾಕಮ್ಮ ಕ್ಲೀನ್ ಮಾಡಬೇಕು? ಯಾಕಂದರೆ ಇದು ನಮಗೆ ಹೊಸ ವರ್ಷ ಇದ್ದಂಗಮ್ಮ. ನಾವು ಹೇಗೆ ಸ್ಟಾರ್ಟ್ ಮಾಡ್ತೀವೋ ಹಾಗೆ ನಮ್ಮ ಲೈಫೂ ಹಾಗೇ ಆಗುತ್ತೆ. ಮನೆಯನ್ನೆಲ್ಲ ನೀಟಾಗಿ ಮಾಡಿಕೊಂಡು ಎಲ್ಲ ಮಾಡಬೇಕು. ಅಂದರೆ ನಮಗೆ ದೇವರು ವಿಜಯ ಕೊಡ್ತಾನೆ, ಎಲ್ಲನೂ ಕೊಡ್ತಾನಮ್ಮ. ಇದು ಒಂದು ಸಂಭ್ರಮ ಇದ್ದಂಗೆ. ನಾವು ಎಲ್ಲನೂ ಸಂಭ್ರಮದಿಂದ ಮಾಡಬೇಕು, ಭಕ್ತಿನೂ ಮಾಡಬೇಕು, ನಾವು ಸಂತೋಷನೂ ಪಡಬೇಕು, ಎಲ್ಲನೂ ಮಾಡಬೇಕಮ್ಮ. ಹೌದಾ? ಸರಿ ಅಮ್ಮ, ನೀನು ಎಲ್ಲ ಮಾಡು, ಆಮೇಲೆ ನೋಡ್ತೀನಿ ನಿನಗೆ ಡ್ರೆಸ್ ಕೊಡಿಸ್ಬೇಕೋ ಬೇಡೋ ಅಂಥೇಳಿ. ಏನು ಅಮ್ಮ ಮಗಳದ್ದು ಏನೋ ಡಿಸ್ಕಷನ್ ನಡೀತಾ ಇದೆಯಲ್ಲ? ಓ ಡ್ಯಾಡಿ, ಹೇಗೆ ಬರ್ದೆ ಅಮ್ಮ ಎಕ್ಸಾಮು? ಹಾಂ ಡ್ಯಾಡಿ, ಚೆನ್ನಾಗಿ ಬರ್ತಿದ್ದೀನಿ. ಏನೋ ಮಾರ್ಕ್ಸ್ ಬಂದಮೇಲೆ ಗೊತ್ತಾಗುತ್ತೆ ರೀ. ಇರಲಿ ಬಿಡೆ, ಯಾಕೆ ಅಷ್ಟೊಂದು ಮಾಡ್ತೀಯಾ? ಬರ್ದಿರ್ತಾಳೆ. ನೋಡ್ರಿ, ನಿಮ್ಮ ಮಗಳಿಗೆ ಈಗ 3 ಡ್ರೆಸ್ ಬೇಕಂತೆ. ಮೊನ್ನೆನೇ ತೊಗೊಂಡಿದ್ದು ಹಾಗೆ ಇಟ್ಟಿದ್ದಾಳೆ, ಮತ್ತೆ 3 ಡ್ರೆಸ್ ಬೇಕಂತೆ. ತಗೊಳ್ಳಿ ಬಿಡೆ, ಹೆಣ್ಮಕ್ಳಿಗೆ ಆಸೆ ಇರುತ್ತೆ, ನಿನಗೆ ಗೊತ್ತಿಲ್ವಾ? ನೀನು ಬೇಡ ಅಂತೀಯ, ಮತ್ತೆ ನನಗೆ ಹೇಳ್ತೀಯ ಕೊಡಿಸು ಅಂತ ಹೇಳಿ. ತಗೊಳ್ಳಿ ಬಿಡು, ಎಷ್ಟು ಬೇಕಷ್ಟು ತಗೋ ಅಮ್ಮ. ಹುರ್ರೇ, ಥ್ಯಾಂಕ್ ಯು ಡ್ಯಾಡಿ. ನೀವು ಹೀಗೆ ಹೇಳಿನೇ ಅವಳಿಗೆಲ್ಲ ಲಾಡ್ ಮಾಡೋದು. ಸರಿ, ಮೊದಲು ಮನೆ ಕ್ಲೀನ್ ಮಾಡೋಣ, ಆಮೇಲೆ ಎಲ್ಲ ಲಿಸ್ಟ್ ಬರಿತೀನಿ. ಹೋಗಿ ಎಲ್ಲ ಶಾಪಿಂಗ್ ಎಲ್ಲ ಮಾಡ್ಕೊಂಬರೋಣಂತೆ. ಅಮ್ಮ, ಅಪ್ಪ ಏನು ಆಫೀಸಿಂದ ಡೈರೆಕ್ಟಾಗಿ ಅಲ್ಲೇ ಬರ್ತಾರಂತ ಅಮ್ಮ ಶಾಪಿಂಗಿಗೆ? ಅಮ್ಮ, ಅವರು ಅಲ್ಲೇ ಬರ್ತಾರಂತೆ. ನಾವಿಬ್ಬರು ಹೋಗಿ ಅಲ್ಲಿ ನೋಡ್ತಿರೋಣ ಏನೇನು ಬೇಕು ಅಂಥೇಳಿ. ಹಾಂ ಸರಿ ಅಮ್ಮ. ಇಲ್ಲಮ್ಮ, ಅಪ್ಪ ಇನ್ನೂ ಬಂದೇ ಇಲ್ಲ, ಬರ್ತಾರೆ ತಡಿಯೇ. ಹಲೋ, ಏನ್ರಿ? ಹೌದಾ? ಹಾಂ ಸರಿ ಹೇಳ್ರಿ. ಹಾಗಾದ್ರೆ ನಾವಿಬ್ಬರು ಶಾಪಿಂಗ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಬಂದುಬಿಡ್ತೀವಿ ಹೇಳಿ. ಏನಂತಮ್ಮ ಅಪ್ಪಂದು? ಏನಿಲ್ಲಮ್ಮ, ನಿಮ್ಮ ಅಜ್ಜಿ ತಾತ ಬರ್ತಿದಾರಲ್ಲ, ಅವರು ಫೋನ್ ಮಾಡಿದ್ದಾರಂತೆ, ಬರ್ತಿದ್ದೀವಿ ಅಂತೆ. ಅದಕ್ಕೆ ಅಪ್ಪ ಪಿಕಪ್ ಮಾಡೋಕ್ಕೆ ಅಲ್ಲಿ ಹೋಗಿದ್ದಾರೆ. ನಾನು ನೀನು ಶಾಪಿಂಗ್ ಮುಗಿಸ್ಕೊಂಡು ಹೋಗೋಣಂತೆ.
ಅಮ್ಮಮ್ಮ ಫಸ್ಟ್ ಡ್ರೆಸ್ ಅಮ್ಮ ಪ್ಲೀಸ್ ಅಮ್ಮ ಪ್ಲೀಸ್. ಹಾಂ ಸರಿ ಅಮ್ಮ ಕೊಡಿಸ್ತೀನಿ. ಇಲ್ಲಪ್ಪ, ಇನ್ನ ನನ್ನ ಮಗಳು ಮೊಮ್ಮಗಳು ಬಂದೇ ಇಲ್ಲ. ಅಯ್ಯೋ ಶಾಪಿಂಗ್ ಅಂತ ಹೋಗಿದಾರತ್ತೆ, ಬರ್ತಾರೆ ಇನ್ನೇನು. ಅಜ್ಜಿ ಅಜ್ಜಿ. ನೋಡು ಬಂದ್ರೆ ಅನ್ಸುತ್ತೆ. ಅಮ್ಮ ಯಾವಾಗ ಬಂದ್ರಿ ಅಮ್ಮ? ಈಗ ಸ್ವಲ್ಪ ತಾಯ್ತೆ ಬಂದು. ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. ಅಜ್ಜಿ ಹೇಗಿದ್ದೀಯಮ್ಮ? ಚೆನ್ನಾಗಿದ್ದೀನಿ ಅಜ್ಜಿ. ನೀವಿಬ್ರು ಬಂದಿದ್ದು ನಂಗೆ ಫುಲ್ಲು ಖುಷಿ ಆಯ್ತು ಅಜ್ಜಿ. ನಮಗೂ ಅಷ್ಟೇ ಅಮ್ಮ, ನಿಮ್ಮ ಜೊತೆಗೆ ಇರ್ಬೇಕಂತ ತುಂಬ ಖುಷಿ. ಅದಕ್ಕೆ ಅಮ್ಮ ಹೇಳಿದ ತಕ್ಷಣ ಹ್ಞೂ ಅಂತ ಹೊರಟು ಬಂದ್ವಿ. ಏನೇ ಎಲ್ಲ ಮನೆ ಕ್ಲೀನಿಂಗ್ ಎಲ್ಲ ಆಗೋಗ್ಬಿಟ್ಟಿದೆ ಅಲ್ಲೇ, ನನಗೇನು ಉಳಿಸೇ ಇಲ್ಲ ಅಲ್ಲೇ. ಇಲ್ಲ ಅಮ್ಮ, ನೈನಾ ಎಲ್ಲ ಹೆಲ್ಪ್ ಮಾಡಿದ್ಲು, ಹಾಗಾಗಿ ಎಲ್ಲ ಮುಗಿಸ್ಕೊಂಬಿಟ್ನಮ್ಮ. ನೀನು ಬಂದಾಗ ಕೆಲಸ ಹಚ್ಚೋದು ಬೇಡ ಅಂಥೇಳಿ. ಅಯ್ಯೋ ಅದರಲ್ಲೇನಿದೇನೆ. ಇಲ್ಲಮ್ಮ, ಹಬ್ಬಕ್ಕಂತ ಬಂದಿರ್ತೀರ, ಎಲ್ಲರೂ ಸೇರಿ ಹಬ್ಬ ಮಾಡೋಣ ಅಂತೆ. ಹೌದು ಅಜ್ಜಿ, ನೀವು ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ನೋಡಿ ಮನೆ ಎಲ್ಲನೂ ಕ್ಲೀನ್ ಆಯಿತು, ನನ್ನ ಮನಸ್ಸು ಕ್ಲೀನ್ ಆಯಿತು. ಮನಸ್ಸು ಕ್ಲೀನ್ ಆಯ್ತು ಅಂದರೆ ಏನೇ? ಅಂದರೆ ನಾನಿವತ್ತು ಶಾಪಿಂಗ್ ಮಾಡ್ಕೊಂಬಂದೆ, ನನಗೆ ಏನೇನು ಡ್ರೆಸ್ ಬೇಕು ಎಲ್ಲ ತಗೊಂಡೆ, ಹಾಗಾಗಿ ನನ್ನ ಮನಸ್ಸು ಕ್ಲೀನ್. ಹೌದಮ್ಮ, ಅವಳ್ದು ಅಷ್ಟೇ ಯಾವಾಗಲೂ. ನೋಡಿದ್ರ ಅತ್ತೆ ಮಾವ, ನೀವು ಬಂದಮೇಲೆ ನಿಮ್ಮ ಮಗಳು ಮೊಮ್ಮಗಳದ ಮೇಲೆ ಎಷ್ಟು ಚೇಂಜ್ ಆಗಿದ್ದಾರೆ. ಅಯ್ಯೋ ಅದು ಹಾಗೇ ಇರುತ್ತೆ ರೀ. ಹೌದು, ಎಲ್ಲರೂ ಸೇರಿ ಹೀಗೆ ಹಬ್ಬ ಮಾಡಿದಾಗೆ ಒಂದು ಕಳೆ ಬರೋದು ಹಬ್ಬಕ್ಕೆ. ಹಾಗೆ ಹಬ್ಬಕ್ಕೆ ಎಲ್ಲರೂ ಜೊತೆಗೆ ಸೇರಿ ಹಬ್ಬ ಮಾಡಬೇಕು. ಆವಾಗೇ ಹುಡುಗರಿಗೆ ಎಲ್ಲ ಗೊತ್ತಾಗೋದು, ಅಜ್ಜಿ ತಾತ ಫ್ಯಾಮಿಲಿ ಅಂದರೆ ಏನು, ಹಬ್ಬ ಅಂದರೆ ಏನು, ಕ್ಲೀನಿಂಗ್ ಎದಕ್ಕೆ ಮಾಡಬೇಕು ಅಂತ ಹೇಳಿ. ಹೌದಪ್ಪ, ಸರಿ ಹೇಳ್ದಿ ನೋಡು. ನೀನು ತಿಳ್ಕೊಳ್ಳೆ, ಬೇರೆ ಶಾಪಿಂಗ್ ಮಾಡಿ ಹೊಸ ಬಟ್ಟೆ ತರೋದಲ್ಲ, ಹೊಸ ಬಟ್ಟೆ ಹಾಕೋಬೇಕು ಇಲ್ಲ ಅಂತಲ್ಲ, ಆದರೆ ನಿಜವಾದ ಸಂತೋಷ ಇರೋದು ಎಲ್ಲರೂ ಸೇರಿ ಹಬ್ಬ ಮಾಡಿದಾಗ ಮಾತ್ರನೇ. ಗೊತ್ತಮ್ಮ ನಂಗೂ ಏನೋ ಏನೋ. ಬೇಡ, ಯಾವಾಗಲೂ ಆ ಮಗು ಮೇಲೆ ಏನು ಹಾರಾಡ್ತಿರ್ತೀಯ? ನೀನು ಸಣ್ಣಳಿದ್ದಾಗ ಅದೇ ತಾನೇ ಮಾಡಿದ್ದು. ಹೌದಮ್ಮ. ಸರಿ ನಡೀರಿ, ನಾಳೆ ಹಬ್ಬಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಣ. ಏನೇನು ಬೇಕು ಏನೇನು ಎಲ್ಲ ತೊಂಬರೋಣ ನಡ್ರಿ. ನಾನೆಲ್ಲ ತಂದಿದ್ದೀನಪ್ಪ, ಎಲ್ಲರೂ ಸೇರಿ ಜೋಡಿಸಿ ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ಹಬ್ಬ ಮಾಡೋಣಂತೆ. ಸರಿ ಅಮ್ಮ. ಹಾಯ್ ಫ್ರೆಂಡ್ಸ್, ಹೇಗಿತ್ತು ನಮ್ಮ ಸ್ಟೋರಿ? ನಂಗೆ ಅನ್ಸುತ್ತೆ ನಿಮಗೆ ನಮ್ಮ ಸ್ಟೋರಿ ಇಷ್ಟ ಆಗಿದೆ ಅಂತ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಫ್ರೆಂಡ್ಸ್. ಥ್ಯಾಂಕ್ ಯು.